ಮನಿಯೊಳಗ ಬ್ರೆಡ್ ಮಾಡ್ಬೇಕಂತ ಎಲ್ಲರಿಗೂ ಬಹಳ ಸೇರ್ತದ. ಆದ್ರೆ ಮನಿಯೊಳಗ ಕೆಲವು ಟೈಮ್ ಈಸ್ಟ್ ಇರುದಿಲ್ಲ, ಓವನ್ ಇರುದಿಲ್ಲ. ಇವೆರಡಕ್ಕೂ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ನಾ ಇವತ್ತ ಮನಿಯೊಳಗ ನಿಮ್ಗ ಈಸ್ಟ್ ಹಾಕ್ಲಾರ್ದೆ ಮತ್ತ ನೀವು ಓವನ್ ಇಲ್ದೇನೆ ಕುಕ್ಕರ್ ಒಳಗ ಬಹಳ ಸ್ಪಾಂಜಿ ಆಗಿರೋ ಬ್ರೆಡ್ ಅನ್ನ ಯಾವ ರೀತಿ ಮಾಡೋದು ಹೇಳ್ತೀನಿ. ಮಾರ್ಕೆಟ್ ಒಳಗೆ ಏನಾಗ್ತದ, ಬ್ರೆಡ್ ಒಳಗ ಕೆಲವು ಏನು ಕೆಮಿಕಲ್ಸ್ ಹಾಕ್ತಾರೆ, ಪ್ರಿಸರ್ವೇಟಿವ್, ಬ್ರೆಡ್ ಇಂಪ್ರೂವರ್ ಹಾಕ್ತಾರೆ. ಅವು ಯಾವ ಹೆಲ್ತಿಗೆ ಒಳ್ಳೇದಲ್ಲ. ಅವು ಯಾವುದು ಹಾಕದೇನೆ ಮಾರ್ಕೆಟಿನ ತರಾನೇ ಟೆಕ್ಸ್ಚರ್ ಕ್ರಸ್ಟ್ ಇರೋ ಬ್ರೆಡ್ ಅನ್ನ ಆರಾಮವಾಗಿ ಮನ್ಯಾಗ ಮಾಡೋಣ. ಬಹಳ ಕಡಿಮೆ ಸಾಮಾನೊಳಗ ನಾವು ಕೆಲವು ಟ್ರಿಕ್ಸ್ ಮತ್ತ ಕೆಲವು ಟಿಪ್ಸ್ ಅನ್ನು ಉಪಯೋಗಿಸಿ ಇದನ್ನ ಈಸಿಯಾಗಿ ಕುಕ್ಕರ್ ಒಳಗ್ ಮಾಡ್ಬೋದು. ಸ್ವಲ್ಪ ವಿಡಿಯೋ ಲೆಂದಿ ಆಗಿದೆ, ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋನ ನೋಡ್ರಿ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಮೊದಲು ನಾವು ಈಗ ಬ್ರೆಡ್ ಮಾಡಲಿಕ್ಕೆ ಟಿನ್ ಸಿಗ್ತದಲ್ಲ, ಆ ರೀತಿ ಟಿನ್ ತಗೊಳ್ಳೋಣ. ಆ ಟಿನ್ ನಾನ್ ತಗೊಂಡಿದ್ದು 6x4 ಇಂಚಿಂದದ. ಅಂದ್ರೆ ಯಾವ ಟಿನ್ ತಗೋತೀರಿ ನೀವು, ಅದು ನಮ್ ಕುಕ್ಕರ್ ಒಳಗ ಅದು ಸೆಟ್ ಆಗ್ಬೇಕು. ಒಳಗ ಪೂರ್ತಿ ಒಳಗ ಕೂಡುವಂತದ್ದು ಟಿನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಅದಕ್ಕ ಒಳಗ ಒಂದು ಬಟರ್ ಪೇಪರ್ ಇಟ್ಟು ಪೂರ್ತಿ ಎಣ್ಣೆ ಹಚ್ಚೋಣ. ಇವಾಗ ನೀವು ಟಿನ್ ಅನ್ನ ಏನ್ ತಗೊಳ್ತೀರಿ, ಅದು ನಿಮ್ಮ ಕುಕ್ಕರ್ ಒಳಗ ಪೂರ್ತಿ ಸೆಟ್ ಆಗ್ಬೇಕು. ಆ ಸೈಜಿಂದ ನೀವು ತಗೊಳ್ರಿ. ಇಲ್ಲ ನಿಮ್ಮ ಹತ್ರ ಈ ಇಂಡಾಲಿಯಂ ಪಾತ್ರೆ ಇರ್ತದಲ್ಲ, ಅದ್ರಾಗೂ ನೀವು ಮಾಡ್ಕೋಬಹುದು. ಇವಾಗ ಬ್ರೆಡ್ ಇಂದು ಬ್ಯಾಟರ್ ಹಿಟ್ ರೆಡಿ ಮಾಡೋಣ. 200 ml ಮೆಜರಿಂಗ್ ಕಪ್ ಯೂಸ್ ಮಾಡ್ಲಿಕ್ಕತ್ತೀನಿ. ಅದ್ರಲಿಂದ 1 ಕಪ್ ಬೆಚ್ಚಗಿರೋ ಹಾಲು ತಗೊಳ್ಳೋಣ. ಹಾಲು ಜಾಸ್ತಿ ಬಿಸಿ ಇರಬಾರ್ದು, ತಣ್ಣಗೂ ಇರಬಾರ್ದು. ಈಗ ನಾವೇನ್ ಪದಾರ್ಥ ತಗೋತೀವಿ ಎಲ್ಲ ರೂಮ್ ಟೆಂಪರೇಚರ್, ಎಲ್ಲ ಸ್ವಲ್ಪ ಬೆಚ್ಚಗ ಇರಬೇಕು. ಇವಾಗ ಬೆಚ್ಚಗಿರೋ ಹಾಲೊಳಗ ನಾನು 1 ಟೇಬಲ್ ಸ್ಪೂನು ಲಿಂಬೆ ಹಣ್ಣಿನ ರಸ, ಅಂದ್ರೆ ಒಂದು ಅರ್ಧ ಲಿಂಬೆ ಹಣ್ಣಿಂದು ರಸ ಹಾಕ್ಲಿಕ್ಕತ್ತೀನಿ. ನಿಮ್ಮ ಹತ್ರ ವೈಟ್ ವಿನಿಗರ್ ಇದ್ರೆ ನೀವು 1 ಟೇಬಲ್ ಸ್ಪೂನ್ ವಿನಿಗರ್ ಹಾಕ್ಬೋದು. ಕಲಿಸಿ ಸೈಡಿಗೆ ಇಡೋಣ ಒಂದು 5 ನಿಮಿಷ. ಅಲ್ಲಿವರೆಗೂ ಕುಕ್ಕರ್ ಅನ್ನ ನಾವು ಯಾವ ರೀತಿ ರೆಡಿ ಮಾಡ್ಬೇಕು ಹೇಳ್ತೀನಿ. ಇದು ರೈಸ್ ಕುಕ್ಕರ್, ಮೇಲೆ ಸ್ವಲ್ಪ ಅಗಲ ಇರೋ ಇರ್ತದಲ್ಲ ಆ ತರದ್ದು ಕುಕ್ಕರ್. ಇದಕ್ಕ ಮೇಲೆ ವಿಸಿಲ್ ಹಾಕ್ಬಾರ್ದು. ಆಮೇಲೆ ಒಳಗಡೆ ಈ ರಬ್ಬರ್ ಗ್ಯಾಸ್ಕೆಟ್ ಏನಿರ್ತದ ಅದನ್ನು ಹಾಕ್ಬಾರ್ದು. ನೆನಪಿಟ್ಕೊಳ್ರಿ, ರಬ್ಬರ್ ಗ್ಯಾಸ್ಕೆಟ್ ಮತ್ತೆ ಮೇಲೆ ವಿಸಿಲ್ ಎರಡನ್ನೂ ಹಾಕ್ಬಾರ್ದು. ಆಮೇಲೆ ಈ ತರ ಕುಕ್ಕರ್ ಅಲ್ಲಿರೋ ಸ್ಟ್ಯಾಂಡ್ ಸಿಗ್ತದ, ನಿಮ್ಗೆ ಗೊತ್ತಲ್ಲ, ಈ ಕುಕ್ಕರ್ ಜೊತೆನೆ ಕೊಟ್ಟಿರ್ತಾರೆ. ಈ ತರದ್ ಯಾವ್ದಿದ್ರು ನಡೀತದ ನಿಮಗ. ಆಮೇಲೆ ಮೊದ್ಲು ಇದ್ರೊಳಗ ನಾನು ಸ್ವಲ್ಪ ಉಪ್ಪು, 1 ಕಪ್ಪಿನಷ್ಟು ಉಪ್ಪು ಹಾಕ್ಲಿಕತ್ತೀನಿ. ಯಾಕೆ ಉಪ್ಪು ಹಾಕ್ತಿವಿ ಅಂದ್ರ, ಉಪ್ಪಿನಿಂದ ಹೀಟ್ ಏನದ ಎಲ್ಲಾ ಕಡೆ ಒಂದೇ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅದಕ್ಕೆ ಅದ್ರೊಳಗ ಈ ರೀತಿ ಎಲ್ಲರ ಮನೆಗೂ ಸ್ಟೀಮ್ ಮಾಡೋ ಒಂದು ಹೈಟ್ ಇರೋ ರಿಂಗ್ ಇರ್ತದೆ. ಅದ್ರ ಮೇಲೆ ಈ ರೀತಿ ಒಂದು ಕುಕ್ಕರ್ ಒಳಗಿರೋ ಹೋಲ್ ತೂತಾಗಿರೋ ಸ್ಟ್ಯಾಂಡ್ ಅನ್ನ ಇಡ್ರಿ. ಆಮೇಲೆ ಕುಕ್ಕರ್ ಒಳಗ ನಮ್ದು ಇದು ಏನು ಬ್ರೆಡ್ ಟಿನ್ ಅದ, ಈ ರೀತಿ ಪೂರ್ತಿ ಒಳಗಡೆ ಕೂಡ್ಬೇಕು ನೋಡ್ರಿ. ಪೂರ್ತಿ ಒಳಗಡೆ ಈ ರೀತಿ ಕೂಡ್ಬೇಕು. ಸ್ವಲ್ಪ ಮೇಲೆ ಬಂದ್ರೂ ಬ್ರೆಡ್ ಪ್ರಾಪರ್ ಆಗಿ ಸರಿಯಾಗಿ ಆಗೋದಿಲ್ಲ. ಆಮೇಲೆ ಈ ಕಡೆ ನಾನು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಬೆಚ್ಚಗ ಹಾಲೊಳಗ 1/2 ಟೀ ಸ್ಪೂನ್ ಸಕ್ರಿ, 1/2 ಟೀ ಸ್ಪೂನ್ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಹಾಕ್ರಿ. ಇದನ್ನ ನಾವು ಬ್ರೆಡ್ಗೆ ಬೇಕಿಂಗ್ ಮಾಡೋಕ್ಕಿಂತ ಮುಂಚೆ ಮೇಲೆ ಹಚ್ಬೇಕಾಗ್ತದ. ಇದರಿಂದ ಕಲರು ಚಲೋ ಬರ್ತದೆ. ಇವಾಗ ನಾವು ಸೈಡ್ಗೆ ಇಟ್ಟಿರೋ ಹಾಲು ನೋಡ್ಬೇಕು ನೀವು, ಸ್ವಲ್ಪ ಒಡೆದಂಗ ಆಗ್ಯದಲ್ಲ ಕರಡಲ್ಲಾಗಿ. ಇದಕ್ಕ ಬಟರ್ ಮಿಲ್ಕ್ ಅಂತಾರೆ. ಅದ್ರಲಿಂದ ಕೇಕ್ ಆಯ್ತು, ಬ್ರೆಡ್ ಆಯ್ತು, ಎಲ್ಲಾನು ಸ್ಪಾಂಜಿನೆಸ್ ಬರ್ತದ. ಈಗ ಇದಕ್ಕ 1/2 ಕಪ್ ಮೊಸರು. ಇದು ನಾವೇನು ಯಾವ ಕಪ್ ಮೈದಾ ತಗೊಂತೀವಲ್ಲ ಮುಂದಾಳತಿಗೆ, ಅದೇ ಕಪ್ಪಿಂದ 1/2 ಕಪ್ ನೀವು ಮೊಸರು ತಗೊಳ್ರಿ. ಮೊಸರು ರೂಮ್ ಟೆಂಪರೇಚರ್ ಇರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ನಾನು ಸಕ್ರೆ ಪುಡಿ ಹಾಕಿನಿ. ಆಮೇಲೆ 1/4 ಕಪ್ಪಿನಷ್ಟು ಎಣ್ಣೆ, ರಿಫೈನ್ಡ್ ಆಯಿಲ್ ಇರ್ತದಲ್ಲ ನಾರ್ಮಲ್, ಅದು ಹಾಕ್ರಿ. ಈ ಶೇಂಗಾದ ಎಣ್ಣೆ ಫ್ಲೇವರ್ ಇರೋ ಆಯಿಲು ಹಾಕ್ಬಾರ್ದು. ಬೇಕಾದ್ರೆ ಬಟರ್ ಅನ್ನ ಮೆಲ್ಟ್ ಮಾಡಿನೂ ಹಾಕ್ಬಹುದು. ಇವಾಗ 2 ಕಪ್ ಮೈದಾ ತಗೊಂಡಿನಿ. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಅದರಿಂದ ಮುಂದಿನ ದಿನದೊಳಗೆ ಇನ್ನೂ ಕೆಲವು ನಾನು ಹೋಮ್ ಬೇಕಿಂಗ್ ರೆಸಿಪಿ ಹಾಕ್ತೀನಿ, ಅದ್ರದ್ದು ನೋಟಿಫಿಕೇಶನ್ ನಿಮಗೆ ಬರ್ತದ. ಈಗ 2 ಟೇಬಲ್ ಸ್ಪೂನ್ ನಾವು ಮಿಲ್ಕ್ ಪೌಡರ್ ಹಾಕೋಣ, 1 ಟೀ ಸ್ಪೂನು ಉಪ್ಪು, ಆಮೇಲೆ 1 ಟೀ ಸ್ಪೂನ್ ನಾವು ಇಲ್ಲೇ ಬೇಕಿಂಗ್ ಪೌಡರ್, ಇದನ್ನೆಲ್ಲ ಹಾಕೋಬೇಕು. ನಿಮಗ ಈ ವೀಟ್ ಬ್ರೆಡ್ ಏನಾದ್ರು ರೆಸಿಪಿ ಬೇಕಾಗಿದ್ರ ಒಳ್ಳೆ ಕಾಮೆಂಟ್ಸ್ ಅಲ್ಲಿ ನನಗೆ ಹೇಳ್ರಿ. ನಾನು ನಿಮ್ಗ ವೀಟ್ ಬ್ರೆಡ್ ಇಂದು ರೆಸಿಪಿನೂ ಶೇರ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕೆಲವು ಪ್ರೊಸೀಜರ್ ಬೇರೆ ರೀತಿಯೊಳಗೆ ಮಾಡ್ಬೇಕಾಗ್ತದ. ಆಮೇಲೆ ಈ ನನ್ನ ಚಾನಲ್ ಒಳಗ ನಿಮ್ಗ ಆದಷ್ಟು ಬೇಕಾದಷ್ಟು ಎಗ್ಲೆಸ್ ಕೇಕು, ಬ್ರೆಡ್ಡಿನ ರೆಸಿಪಿ ಆಲ್ರೆಡಿ ಶೇರ್ ಮಾಡೀನಿ. ನೀವು ಒಂದ್ಸರ್ತಿ ಅದನ್ನು ವಿಸಿಟ್ ಮಾಡ್ರಿ. ಬಹಳ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಒಳ್ಳೆ ಕಾಮೆಂಟ್ಸ್ ಮಾಡ್ರಿ. ನಿಮ್ಗೆ ಇನ್ನು ಬೇಕಿಂಗ್ ಒಳಗೆ ಏನೇನು ಕಲಿಬೇಕು ಅನ್ನೋದನ್ನ ಒಂದು ಕಾಮೆಂಟ್ಸ್ ಮಾಡಿ ಹೇಳಿದ್ರ ಆ ವಿಡಿಯೋನ ನಾನು ಮುಂದಿನ ದಿನಗಳೊಳಗೆ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಗಟ್ಟಿ ಅನ್ಸಿದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಕಲ್ಸ್ಕೋಬೇಕು. ಬಹಳ ಗಟ್ಟಿನೂ ಇರಬಾರ್ದು,
ಬಹಳ ತೆಳುನು ಇರಬಾರ್ದು. ನಾವು ಹಿಂಗ ಸ್ಪ್ಯಾಟುಲಾದಿಂದ ಎತ್ತಿ ಹಾಕಿದ್ರೆ ಕೆಳಗಡೆ ಬೀಳ್ಬೇಕು. ಅಂದ್ರೆ ಇವಾಗ ನಾವು ಮಂಗಳೂರು ಬಜ್ಜಿ ಅಂತ ಮಾಡ್ತೀವಲ್ಲ, ಸ್ವಲ್ಪ ಅದೇ ಟೆಕ್ಸ್ಚರ್ ಒಳಗೆ ಇರ್ಬೇಕು ನೋಡ್ರಿ. ಸ್ವಲ್ಪ ಕಲಸುವಾಗ ನೀವು ನೋಡಿ ಹಾಲನ್ನ ಹಾಕ್ರಿ. ಇಲ್ಲಿ ಒಂದು ಪ್ಯಾಕೆಟ್ ಈನೋ ಬೇಕಾಗ್ತದೆ. ರೆಗ್ಯುಲರ್ ಈನೋ ಯಾ ಲೆಮನ್ ಈನೋ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ತಗೋಬಹುದು. ಈನೋದ್ ಮೇಲೆ ಒಂದ್ 2 ಚಮಚ ನಾನು ಹಾಲು ಹಾಕ್ಲಿಕತ್ತೀನಿ. ಅಂದ್ರೆ ಈನೋ ಪ್ರಾಪರ್ ಆಗಿ ಮಿಕ್ಸ್ ಆಗ್ತದಂತ. ಇವಾಗ ಮಾತ್ರ ನೀವು ಬಹಳ ಫಾಸ್ಟ್ ಆಗಿ ಇದನ್ನ ಮಿಕ್ಸ್ ಮಾಡ್ಬೇಕಾಗ್ತದ. ಈ ಪ್ರೋಸೆಸ್ ಮಾತ್ರ ಬಹಳ ಕ್ವಿಕ್ ಆಗಿ ಮಾಡ್ಬೇಕು. ಪರ್ಫೆಕ್ಟ್ ಆಗಿ ಬ್ರೆಡ್ ಮಾಡ್ಲಿಕ್ಕೆ ಏನೇನ್ ಟಿಪ್ಸ್ ಮತ್ತೆ ಟ್ರಿಕ್ಸ್ ಫಾಲೋ ಮಾಡ್ಬೇಕು ಅದನ್ನೆಲ್ಲ ಡಿಟೇಲ್ ಆಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಅದಕ್ಕ ಸ್ವಲ್ಪ ಈ ವಿಡಿಯೋ ಲೆಂದಿ ಆಗಿದೆ, ಬಟ್ ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿಯಾಗಿ ನೋಡ್ರಿ. ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಸಿಗೋ ಬ್ರೆಡ್ ಅನ್ನ ಓವನ್ ಇಲ್ಲದೇನೆ ಮತ್ತೆ ಈಸ್ಟ್ ಇಲ್ಲದೇನೆ ಸುಲಭವಾಗಿ ಮನ್ಯಾಗ ಮಾಡಬಹುದು. ಈಗ ಟಿನ್ ಅಲ್ಲಿ ಹಾಕಿ ಅದ್ರ ಮೇಲೆ ಈಗ ನಾವೇನ ಮಿಲ್ಕ್ ವಾಶ್ ಅಂತ ಮುಂಚೆ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಒಂದು ಬ್ರಷ್ ಸಹಾಯದಿಂದ ಮೇಲೆ ಚಂದ ಹಚ್ಚಬೇಕಾಗ್ತದ. ಈ ಪ್ರೋಸೆಸ್ ಮಾಡೋಕ್ಕಿಂತ ಒಂದು 2 ನಿಮಿಷ ಮೊದಲು ಕುಕ್ಕರನ್ನು ಹೈ ಫ್ಲೇಮ್ ಒಳಗೆ ಚಲೋ 2 ನಿಮಿಷ ಹೀಟ್ ಮಾಡಬೇಕು. ಇವಾಗ ಇದ್ರೊಳಗೆ ಬ್ರೆಡ್ ಟಿನ್ ಇಟ್ಟು 1 ನಿಮಿಷ ಹೈ ಫ್ಲೇಮ್ ಒಳಗೆ ನೀವು ಇದನ್ನು ಹೀಟ್ ಮಾಡಿರಿ. ಆಮೇಲೆ ಲೋ ಫ್ಲೇಮಲ್ಲಿ ಒಂದು 45 ನಿಮಿಷ ಬೇಕ್ ಮಾಡಬೇಕು. ನೀವೇನಾದರೂ OTGಯಲ್ಲಿ ಬೇಕ್ ಮಾಡ್ತಿದ್ರೆ ಪ್ರೀ ಹೀಟೆಡ್ ಓವನ್ ಒಳಗೆ ನೀವು 200 ಡಿಗ್ರಿ ಸೆಲ್ಸಿಯಸ್ನಾಗ ಒಂದು 25-30 ನಿಮಿಷ ಬೇಕ್ ಮಾಡ್ಬೇಕು. ಅಂದ್ರೆ ಮೇಲೆ ಬ್ರೌನ್ ಆಗೋ ತನಕ ಮಾಡಬೇಕು. ನಾನು ಇಟ್ಟಿದ್ದ ಟಿನ್ನಿಗಿಂತ ಬಹಳ ಬ್ರೆಡ್ ಉಬ್ಬಿ ಮೇಲೆಲ್ಲ ಮುಚ್ಚಳಕ್ಕೆ ಹತ್ತಿ ಬಿಟ್ಟದ. ಹೌದಾ, ಅದಕ್ಕೆ ಸ್ವಲ್ಪ ಹೈಟನ್ನ ಕೆಳಗೆ ಇರೋ ಸ್ಟ್ಯಾಂಡ್ ಇಟ್ರೆ ನಡೀತಿತ್ತು. ಒಂದು ಟೂತ್ ಪಿಕ್ಕನ್ನ ಅಥವಾ ಚಾಕುನ ಚುಚ್ಚಿ ಕ್ಲೀನ್ ಆಗಿ ಬಂದ್ರೆ ಬೇಕಾಗೈತೆ ಅಂತ ಅರ್ಥ. ಮೇಲೆ ಯಾಕಪ್ಪ ಜಾಸ್ತಿ ಡಾರ್ಕ್ ಬ್ರೌನ್ ಆಗಿಲ್ಲ ಅಂತ ಯೋಚನೆ ಮಾಡಬೇಡ್ರಿ. ಇವಾಗ ನಾವು ಇಲ್ಲಿ ಒಂದು ಟ್ರಿಕ್ಸ್ ಅನ್ನು ಉಪಯೋಗ ಮಾಡ್ಬೇಕಾಗ್ತದ. ಈ ಓವನ್ ಒಳಗೆ ಏನಾಗ್ತದ, ಮೇಲೆ ಮತ್ತೆ ಕೆಳಗ ಎರಡೂ ಕಡೆನೂ ಕಾಯಿಲ್ ಇರ್ತದ. ಅದ್ರಲಿಂದ ಮ್ಯಾಲೆ ಮತ್ತೆ ಕೆಳಗ ಕೂಡ ಬ್ರೌನ್ ಕಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಬಟ್ ಕುಕ್ಕರ್ ಒಳಗ ಅದು ಇಂಪಾಸಿಬಲ್. ಯಾಕಂದ್ರೆ ಮೇಲಿನ ಸೈಡ್ ಯಾವ ಥರದ್ದು ಕಾಯಿಲ್ ಇರುವುದಿಲ್ಲ ಅಂತೇಳಿ ಅಲ್ಲಿ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆಗಿರ್ತದ ಅಷ್ಟೇ. ಈಗ ಆ ಭಾಗವನ್ನ ಒಂದು ಪ್ಲೇಟ್ ಒಳಗೆ ಹಾಕಿ ನಾವು ಅದನ್ನ ಕೆಳಗಡೆ ಮಾಡಿ ಇದ್ರೊಳಗ ಮತ್ತೆ ಒಂದು 5-10 ನಿಮಿಷ ಬೇಕ್ ಮಾಡೋಣ. ಅಂದ್ರೆ ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೂ. ಈ ಕೆಲವು ಟಿಪ್ಸ್ ಅನ್ನ ನೀವು ಕೆಲವು ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಲೇಬೇಕಾಗ್ತದ. ಯಾಕಂದ್ರೆ ಕುಕ್ಕರ್ ಬ್ರೆಡ್ ಇದು ಸ್ವಲ್ಪ ನಾವು ಪೇಶನ್ಸ್ ಇಂದ ಮನೆಯೊಳಗೆ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ಬೋದು. ನೋಡ್ಬೋದು ನೀವು ಇವಾಗ ನನ್ನ ಸೈಡ್ಗಿರೋ ಪೇಪರ್ ತೆಗೆದ್ಮೇಲೆ ಎಷ್ಟು ಪರ್ಫೆಕ್ಟ್ ಆದ ಕಲರ್ ನೋಡ್ಬೋದು ನೀವು. ಬ್ರೌನ್ ಆಗಿದೆ, ಸ್ಪಾಂಜಿನೂ ಆಗಿದೆ, ಆಮೇಲೆ ಎಲ್ಲ ಕಡೆನೂ ಪರ್ಫೆಕ್ಟ್ ಆದ ಕಲರು. ಸ್ವಲ್ಪ ಮೇಲ್ಗಡೆ ನಾವು ಅದನ್ನ ಕಾಂಪ್ರಮೈಸ್ ಮಾಡಬೇಕು. ಯಾಕಂದ್ರೆ ಓವನ್ ಬೇಕಿಂಗು ಮತ್ತೆ ಈ ಕುಕ್ಕರ್ ಬೇಕಿಂಗಿಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಆಮೇಲೆ ಒದ್ದಿ ಇರೋ ಬಟ್ಟಿ, ಚಂದ ಹಿಂಡಿರೋ ಬಟ್ಟಿಯನ್ನ ಚಂದ ಸುತ್ತಿ ಇಡಬೇಕು. ಯಾಕಂದ್ರೆ ಗಾಳಿಗೆ ಒಣಗಿದ್ರ ಪುಡಿ ಪುಡಿ ಆಗ್ತದ ಬ್ರೆಡ್. ಅದಕ್ಕೆ ಇವಾಗ ಚಂದ 2 ತಾಸು ಈ ರೀತಿ ಸುತ್ತಿ ಇಟ್ಟೀನಿ ನಾನು. ಅಂದ್ರೆ ಪೂರ್ತಿ ತಣ್ಣಗಾಗ್ಬೇಕು. ಇದೇ ಬ್ರೆಡ್ ಅನ್ನ ಉಪಯೋಗಿಸಿ ನಾನು ಒಂದು ನಿಮ್ಗೆ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತೀನಿ. ಅದನ್ನ ನೀವು ಮನೆಯಲ್ಲೇ ಬ್ರೆಡ್ ಮಾಡಿ ಆ ಸ್ನ್ಯಾಕ್ಸ್ ಅನ್ನ ನೀವು ಮನೆಯಾಗ ಆರಾಮಾಗಿ ಮಾಡ್ಬೋದು. ಯಾವಾಗ್ಲೂ ಬ್ರೆಡ್ ಅನ್ನ ಪೂರ್ತಿ ತಣ್ಣಗಾದ್ಮೇಲೆ ಈ ಸೆರೆಟೆಡ್ ನೈಫ್ ಅಂತ ಇರ್ತದಲ್ಲ ಅದ್ರಲಿಂದ ಕಟ್ ಮಾಡ್ಬೇಕು. ನೋಡ್ಬೋದು ನೀವು ಪರ್ಫೆಕ್ಟ್ ಆದ ಈ ಒಳಗಡೆ ಇರೋ ಹೋಲು ಮತ್ತು ಸ್ಪಾಂಜಿನೆಸ್ ಇದು ನೀವು ಮಾರ್ಕೆಟ್ನಲ್ಲಿ ಇರೋ ಬ್ರೆಡ್ಡಿನ ಥರನೇ ಇದೆ. ಮಾರ್ಕೆಟ್ ಒಳಗೆ ಅದ್ರೊಳಗೆ ಕೆಮಿಕಲ್ಸು ಮತ್ತು ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಅದು ಸ್ವಲ್ಪ ಜಾಸ್ತಿ ಸ್ಪಾಂಜಿ ಆಗಲಿ ಅಂತೇಳಿ ಬ್ರೆಡ್ ಇಂಪ್ರೂವರ್ ಹಾಕ್ತಾರೆ. ಅದು ಯಾವುದೋ ಹಾಕದೆ ಮಾಡಿರೋ ಈ ಬ್ರೆಡ್ಡನ್ನು ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.